KG ತೊರನಹಳ್ಳಿ ಗ್ರಾಮದಲ್ಲಿ 16 ಎಕರೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಖಾಸಗಿ ಕಂಪ್ನಿಗೆ ವರ್ಗಾವಣೆ ಮಾಡಿರೋಂಥ ಪ್ರಸಂಗ. ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ಸುಮಾರು 60 ರಿಂದ 80 ಕೋಟಿ ರೂಪಾಯಿ ಬೆಲೆ ಬಾಳೋ ಆ ಲ್ಯಾಂಡನ್ನು ಬಡವರಿಗೆ, ದಲಿತರಿಗೆ ಸೇರಬೇಕಾದಂಥ ಜಾಗ. ಅದು ಫ್ರೀ ಸೈಟ್ಸ್ ಕೊಡೋಕ್ಕೆ ತುಂಬ ಒಳ್ಳೆಯ ಜಾಗ, ರೋಡ್ ಸೈಡ್ಗೆ ಇರೋಂಥ ಜಾಗನ ಎಲ್ಲರೂ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಮಾರಾಟ ಮಾಡಿರೋಂಥದ್ದು. ಇಲ್ಲಿಗೆ ಬಂದಿರೋ ವಿಷಯ ಏನಂದರೆ ಟೌನ್ ಪ್ಲ್ಯಾನಿಂಗ್ಗೆ ಅದನ್ನು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿ ಕನ್ವರ್ಷನ್ ಮಾಡೋಕ್ಕೆ ಪ್ರಯತ್ನ, ಮಾರ್ಕೊಬಿಡೋಕ್ಕೆ 1 ತಿಂಗಳು 2 ತಿಂಗಳು 3 ತಿಂಗಳಲ್ಲಿ 6-7 ಟ್ರಾನ್ಸಾಕ್ಷನ್ ಫಟ 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 ಅಂತ ಅದೇ ದಿನಕ್ಕೆ ಖಾತೆ ಆಗುತ್ತೆ. ಹಂಗೆ ಇದಾಗುತ್ತೆ, ಹಂಗೆ ಪೋಡಿ. 1963ರಲ್ಲಿ ಇವರು ದಾಖಲೆ ಸೃಷ್ಟಿಯ ದಾಖಲೆನ 53 ದಾಖಲೆ ಇನ್ಸರ್ಟ್ ಮಾಡಿರೋದು. ಖಾತೆ 23ರಲ್ಲಿ ಬಂದಿರೋದು, 24ರಲ್ಲಿ. ಸುಮಾರು 60 ವರ್ಷ 70 ವರ್ಷ ಇವ್ರಿಗೆ ಸಂಬಂಧ ಇಲ್ದಂಗೆ ಇದ್ದೆ ಈಗ ಬಂದಿರೋದು ಸೇರಿಸಿ. ಅದು ದುರದೃಷ್ಟನ ಅದೃಷ್ಟನ ಅವ್ರಿಗೆ. ಅವ್ರು ಸೇರಿಸಿರೋ ದಾಖಲೆ ತಪ್ಪು ಮಾಡಿಬಿಟ್ಟವ್ರೆ. 14/1/1963 ಅಂತ ಬರೆದುಬಿಟ್ಟವೆ. ಆವತ್ತು ಒಂದು ಸಂಕ್ರಾಂತಿ ಹಬ್ಬ, ರಜಾ ದಿನ. ಆಮೇಲೆ ನಕಲಿ ದಾಖಲೆ ಬರೆಯೋಕ್ಕೆ ಪೇಪರ್ಸ್ ಉಪಯೋಗಿಸ್ತಾರಲ್ಲ, ಅದು CRPC ಕ್ರಿಮಿನಲ್ ಕೋರ್ಟಲ್ಲಿ ಉಪಯೋಗಿಸೋಂಥ ಪೇಪರ್ನ ಥರದ್ದು ಇಲ್ಲಿ ಹಾಕಿಬಿಟ್ಟವ್ರೆ. ಎಲ್ಲ ಅಧಿಕಾರಿಗಳು ಸೇರ್ಕೊಂಡು ಮಾಡಿರೋದು. ಇವಾಗ ನಾನು ಯಾರು ಮಾಡಿರೋದು, ಯಾರು ತಿಂದಿರೋದು ದೇಶಕ್ಕೆಲ್ಲ ಗೊತ್ತು. ರೆಕಾರ್ಡಲ್ಲಿ ಯಾರಿದ್ದಾರೆ ಅವ್ರ ಬಗ್ಗೆ ಮಾತ್ರ ಮಾತಾಡಬೇಕು. ಸೈನು ಚೈತ್ರ ಅನ್ನೋರೊಬ್ಬರು, ಅರುಣ್ ಕುಮಾರ್ ಅಂತ ಒಬ್ಬರು, ದೀಪಕ್ ಅಂತ ಒಬ್ಬರು. ಅವ್ರಿಗೆ ಡೆಸಿಗ್ನೇಷನ್ಸ್ ಏನು ಗೊತ್ತಿಲ್ಲ. ಚಿತ್ರ ಕೇಸ್ ವರ್ಕರು, RI ವಿಲೇಜ್ ಅಕೌಂಟೆಂಟ್. ಬಟ್ ಅವ್ರಿಗೂ ಗೊತ್ತಿದೆಯಲ್ಲ ಗೊತ್ತಿಲ್ಲ. ನನ್ನ ಪಾಪ ಅವ್ರ ಮೇಲೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಗೊತ್ತಿದೆಯಾ ಅವ್ರಿಗೆ? ತಹಶೀಲ್ದಾರ್ ಅವ್ರಿಗೂ ಎಲ್ಲ ಗೊತ್ತಿದ್ದು. ಅರ್ಜೆಂಟ್ 60 ವರ್ಷಕ್ಕೆ ಬಂದವರಲ್ಲ, ಇದರಲ್ಲಿ ಏನೋ ತಪ್ಪಿದೆಯಾ ಸರಿ ನೋಡಬೇಕಲ್ವಾ. ಇನ್ನೂ ಒಂದು ಅವಕಾಶ ಅವ್ರಿಗೆ. ಇದನ್ನೆಲ್ಲ ನಾನು ತೋರಿಸ್ತಾ ಇದ್ದೀನಿ. ಕೂಡಲೇ DC ಗೆ ಅವ್ರು ಬರೆದು ಇದನ್ನು ವಜಾ ಮಾಡಿ ಸರ್ಕಾರಕ್ಕೆ ತಗೊಳ್ಳಿ ಅಂತಂದರೆ ಎಲ್ಲರೂ ಉಳ್ಕೋತಾರೆ. ಇಲ್ಲಾಂದರೆ ತಿಂದವ್ರು ಯಾರು ಇದರಲ್ಲಿ ಪಿಕ್ಚರ್ಗೆ ಬರಲ್ಲ. ಸರ್ಕಾರಿ ಗೋಮಾಳ 1961 ಸೆಟ್ಲ್ಮೆಂಟ್ ಆಗಿಬಿಡುತ್ತೆ. ಇವರು 60 ಸೆಟ್ಲ್ಮೆಂಟ್ ಆದಮೇಲೆ ಅದು ಸರ್ಕಾರಿ ಗೋಮಾಳ, ಸರ್ಕಾರಿದು. ಇವರು ಅದನ್ನು ಇನಾಮ್ DC ಲೆಕ್ಕದಲ್ಲಿ ಸೇರಿಸ್ಬಿಡ್ತಾರೆ. 63ಲಿ ಕಡತದಲ್ಲಿ ಹೆಸರಿರಬೇಕು. ಇನಾಮ್ DC ಹೋಗ್ಬೇಕಾದ್ರೆ ಇದರಲ್ಲಿ ಕಡತದ ಖಾಲಿ ಇದೆ. ಆಮೇಲೆ ಎಲ್ಲ ಕಡೆ ಕ್ಲಿಯರಾಗಿ ಸರ್ಕಾರಿ ಅಂತಲೇ ಇದೆ. ಎಲ್ಲಿದು ನಕಲಿ ದಾಖಲೆಗಳು ಹೆಂಗೆ ಸೃಷ್ಟಿ ಮಾಡೋರು ಅಂದರೆ ಒಂದೊಂದು ಹುಡ್ಕೊಡ್ಬೋದು. ಆಮೇಲೆ ಯಾರ ಹೆಸರಿಗೆ ಇವರು ಮಾಡೋರು, ಪಾಪ ರೈತರ ಹೆಸರಿಗೆ ಅವರೇ ಹೋಗಿ ಅರ್ಜಿ ಕೊಟ್ಟಾರೆ. ಇದು ಸರ್ಕಾರದ್ದು ಅಂತ ಮೊದಲು 83ಲಿ. ನಮ್ಮದಲ್ಲ, ನಮ್ಮದು ಅಂತೇಳಿಲ್ಲ, ಸರ್ಕಾರದ್ದು ಅಂತ 100 ಇದೆ ಅದರಲ್ಲಿ ಕೊಟ್ಟರೆ. ಆಮೇಲೆ ಎಲ್ಲ ದಾಖಲಾತಿಗಳಿದೆ. ನಿಮಗೆಲ್ಲ ಜೆರಾಕ್ಸ್ ಕೊಡ್ತೀನಿ, ನಿಮ್ಗೆ ಎಕ್ಸ್ಪ್ಲೈನು ಮಾಡ್ತೀನಿ. 5 ನಿಮಿಷ ನನ್ನ ಜೊತೆ ಟೀ ಕೊಟ್ಟಿದ್ದು ನಾನು ನಿಮಗೆಲ್ಲ ಹೇಳ್ತೀನಿ. ಹೇಳಾದ್ಮೇಲೆ ಒಂದೊಂದೇ ಪ್ರೊಡ್ಯೂಸ್ ಮಾಡ್ತೀನಿ. ಇನ್ನು ಕೃಷ್ಣಪ್ಪನವ್ರು ಬಂದಿಲ್ಲ. ಸಮಯ ಬಂದು 12 ಗಂಟೆ. ಬಹುಶಃ ನಾನು ಬರೋದು ಹೇಳಿದ್ದಾರೆ. ಇನ್ನು 2 ದಿನ ಕಾಲಾವಕಾಶ ಇದೆ. ಇದು 15 ದಿನದ ಒಳಗಡೆ ತಕರಾರು ಅರ್ಜಿ ಕೊಡಬೇಕು ಅಂತಿತ್ತು. ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಏನೋ ಮಾಡ್ತಾವ್ರ ಗೊತ್ತಿದ್ದಲ್ಲ. ಟೌನ್ ಪ್ಲ್ಯಾನಿಂಗ್ ಏನು ನಡೀತಾ ಇದೆ ನಿಮಗೆಲ್ಲ ಅಂತ. ನಾನು ಅವ್ರ ಮೇಲೆ ದ್ವೇಷ, ಸಿಸ್ಟಮ್ ಮೇಲೆ ನಾವು ಹೇಳ್ಬೇಕು. ಬರೀ ಇಲ್ಲಿ ನಡೀತಾ ಇರೋದಲ್ಲ, ರಾಜ್ಯ ಪೂರ್ತಿ ಹಿಂಗೆ ನಡೀತಾ ಇದೆ. ಎಲ್ಲ ಕಡೆ ವಸೂಲಿ ಮಾಡೋದು, ಬಿಲ್ಡರ್ಸ್ನ ವಸೂಲಿ ಮಾಡೋದು. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಸಾಮಾನ್ಯ ಜನ ಅಂತೂ ಸರ್ಕಾರಿ ಕಚೇರಿಗಳಂದರೆ ಭಯ ಬಿಡಂಗಾಗ್ಬಿಟ್ಟೈತಿ. ಮಾಲೂರಲ್ಲಿ ಭಯ ಪಡ್ತಾನೆ. ನಿಮ್ಮಲ್ಲಿ ಮಾಧ್ಯಮದಲ್ಲಿ ಮನವಿ ಮಾಡೋದು, ದಯವಿಟ್ಟು 60 ಕೋಟಿ 70 ಕೋಟಿ ಹಿಂಗೆ ಲೂಟಿ ಮಾಡ್ತಾಯಿದ್ರೆ. ಮೊನ್ನೆ 52 ಎಕರೆ ದೀಪಕ್ ಅವರೇ ನನಗೆ ನೀವು ಹೇಳಿದ್ರಿ, 52 ಎಕರೆ ಉಳ್ಸೋಕೆ ಹೋದರೆ ಎಲ್ಲ ಜಿಲ್ಲಾಡಳಿತ ಸೇರಿ ಅದು ಸರಿ ಇದೆ ಅಂತ ಬರೆದು ಕೊಟ್ಟವ್ರೆ. ತಿರ್ಗಿ ಅದನ್ನ ನಾನು ಎತ್ಕೊಂಡು ಕೋರ್ಟ್ಗೆ ಹೋಗ್ಬೇಕು. ತಂದೆ ತರ್ತೀನಿ, ಬಿಡೋದೇ ಇಲ್ಲ.
ಇವರೇ ಮಾಡ್ಬೋದಲ್ಲ ಅಂತ. ಎಲ್ಲದಕ್ಕೂ ಸುಮ್ಮನೆ ಇರೋದಕ್ಕೂ ಒಂದು ಕಾಸು, ಸರಿ ಇದೆ ಅಂತ ಹೇಳೋದಕ್ಕೊಂದು, ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ದೇಶ ಉಳಿಯೋದಿಲ್ಲ. ಏನಕ್ಕೆ ನಾವೆಲ್ಲ ಇರೋದು? ರಾಜಕಾರಣಿಗಳು, ಬ್ಯೂರೋಕ್ರೇಟ್ಸು ಇರೋದೇನಕ್ಕೆ? ಲೂಟಿ ಲೂಟಿ ಮಾಡಿ 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 ತಲೆ ಮೇಲೆ ಹಾಕೊಂಡು ಸಾಯೋದು. ದೇಶ ಎಲ್ಲಿ ಉದ್ಧಾರ ಆಗ್ತದೆ? ಬಡವರು ಬಡವರಾಗೇ ಉಳಿತಾರೆ. ರಾಜಕಾರಣಿಗಳು ನಾವು ಶ್ರೀಮಂತರಾಗ್ತೀವಿ, ಬ್ಯೂರೋಕ್ರೇಟ್ಸ್ ನಾವುಗಳೆಲ್ಲ ಶ್ರೀಮಂತರಾಗ್ತೀವಿ. ವರ್ಕಿಂಗ್ ಕ್ಲಾಸ್ ಹಂಗೇ ಇರ್ತದೆ. 16 ಎಕರೆ ಬಹುಶಃ ಆ ತೊರನಳ್ಳಿ ಸುತ್ತಮುತ್ತ 2 ಪಂಚಾಯತಿಗೆ ಸೈಟ್ಲೆಸ್ ಅಂತ ಏನಿದ್ದಾರೆ ಎಲ್ಲರಿಗೂ ಕೊಟ್ಬಿಡ್ಬೋದು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 3 years ಶೆಲ್ಟರು, ಏನೇನು ಹೇಳವ್ರೆ, ಇನ್ನೆರಡು ಏನೋ ಇದೆ ನನಗೆ ಗೊತ್ತಿಲ್ಲ, ಮರ್ತೆ ಅಂತಿದೆ. ಅಲ್ಲ 3 years ಅಂತ ಹೇಳಿದ್ದಾರೆ. ಚೆನ್ನಾಗಿದೆ, ಅದು ನಾನು ನೋಡಿದೆ. ಅವ್ರು ನಿಜಕ್ಕೂ ಅವ್ರು ಹೇಳೋದಾದರೆ ನಿಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾನು ಪಕ್ಷಾತೀತವಾಗಿ ಮನವಿ ಮಾಡೋದಿಷ್ಟೇ, ಇಂಥ ಎಲ್ಲೆಲ್ಲಿಂದ ಬಂದು ಯಾರೋ ಅಶೋಕ್ ಜೈನ್ ಅನ್ನೋನು ಇದೆಲ್ಲ ಮಾಡ್ಕೊಂಡಿರೋದು. ಇಂಥವ್ರನ್ನ ಬಗ್ಬಡಿರಿ, ನಿಮ್ಮ ಹೆಸರು ಶಾಶ್ವತವಾಗಿ ಉಳಿತದೆ. ಇಲ್ಲಿ ಅಧಿಕಾರಿಗಳಿಗೆಲ್ಲ ನಾನು ನಿಮ್ಮನ್ನು ಬಂದು ಮಾತಾಡ್ಸೋಕೆ ಹೋಗಲ್ಲ, ಮುಖ್ಯಮಂತ್ರಿಗಳನ್ನ ನಾನೇ ಹೋಗಿ ಕೊಟ್ಟರೆ ಇದನ್ನು ಗಮನಕ್ಕೆ ತಗೋತಾರೋ ಇಲ್ವೋ, ನಿಮ್ಮ ಮುಖಾಂತರ ಹೇಳ್ತೀನಿ. 16 ಎಕರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಲೂಟಿ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸುಮಾರು 80 ಕೋಟಿ ರೂಪಾಯಿ ಆಸ್ತಿ. ನಿಮ್ಮ ಹೆಸರೇ ಹಾಕ್ಬಿಡೋಣ, DK ಶಿವಕುಮಾರ್ ಬಡಾವಣೆ ಅಂತಲೇ ಮಾಡ್ತೀವಿ, ನಾವು ಯಾರೂ ಅಲ್ಲಿಗೆ ಬರೋಲ್ಲ, ಎಲ್ಲರಿಗೂ ಸೈಟ್ಗಳು ಕೊಡೋಂಥ ಕೆಲಸ ಆಗಲಿ. ಈ ಬೋಗಸ್ ದಾಖಲೆಗಳನ್ನ ವಾಪಸ್ ತಗೊಳಂಗೆ ಮಾಡಿರಿ. ಇವ್ರು ನಾಳೆ ಏನೋ ಮಾಡಲಿಲ್ಲ ಅಂದರೆ ನಾಳಿದ್ದು ನಾವು ಹೋಗಿ ಸನ್ಮಾನ್ಯ DK ಶಿವಕುಮಾರ್ ಅವ್ರ ಫೋಟೋ, ಅಂಬೇಡ್ಕರ್ ಅವ್ರ ಫೋಟೋ, ಸಿದ್ದರಾಮಯ್ಯನವ್ರದ್ದು ಹಾಕಿ ನಾವೇ ನೆಟ್ಟು ಬರ್ತೀವಲ್ಲಿ. ನಮ್ಮ ಹೆಸ್ರುಗಳೆಲ್ಲ ನಮ್ಮ ಫೋಟೋಗಳು ಹಾಕಿದ್ರೆ ಗೌರವ ಇಲ್ಲ, ನಮಗೂ ಗೊತ್ತಿದೆ. ಅವ್ರ ಹೆಸರು ನೋಡಿ ಅವ್ರ ಫೋಟೋ ನೋಡಾರ ಭಯ ಪಡ್ತಾರ. ನೋಡೋಣ, 16 ಎಕರೆ ಇಲ್ಲಿ ರೈತರು ಯಾರು ಮಾಡ್ಕೊಂಡಿದ್ರೆ 1/2 ಎಕರೆನೋ 1 ಎಕರೆನೋ ಮಿಸ್ಸಿಂಗ್ ಡಾಕ್ಯುಮೆಂಟ್ಸು ಏನೋ ಸುಮ್ಮನೆ ಇರ್ಬೋದು. ಯಾರೋ ಒಬ್ಬರು ಅಶೋಕ್ ಜೈನ್ ಅನ್ನೋನು ಬಂಡವಾಳಶಾಹಿಗಳಿಗೆ ಈ ರೀತಿ ಹಿಂಗೆ ಮಾರ್ಕೊಂಡೋದ್ರೆ ಎಲ್ಲಿರ್ತದೆ? ಇದು ಒಂದು ಪ್ರಕರಣ. ಮಾಲೂರು ಕಳ್ಳು ದಾಖಲೆಗಳ ಸ್ವರ್ಗ ಮಾಲೂರು. ಎಲ್ಲ ಕಡೆ ಇದೆ, ಕೂಳ್ಸೋದಂತೆ, ಕೂಳ್ಸೋಕ್ಕಿಷ್ಟು ಒಳ್ಳೆ ಇದೆ, ಕೂಳಿಸ್ಕೊಡೋಕ್ಕಿಷ್ಟು ರಾಜಾರೋಷಾಗಿ ಮಾಡ್ಕೊಳ್ಳೋದು. ಯಾರನ್ನೂ ಸಸ್ಪೆಂಡ್ ಮಾಡಲ್ಲ, ಯಾರಿಗೂ ಜೈಲು ಭಯ ಇಲ್ಲ. ನ್ಯಾಯಾಲಯಕ್ಕೆ ಸುಳ್ಳು ಕೊಟ್ಟು ಮಾಹಿತಿ ಕೊಟ್ಟವ್ರೆ. ಯಾರ ಹತ್ರ ನೀವು ಹೇಳಿದ್ರಿ, ಇವ್ರು ನನಗೆ ಕ್ವಶನ್ ಮಾಡಿದ್ರು, ನೀವು ಅಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀರಾ, ರವಿ ಅವ್ರು ಕ್ವಶನ್ ಮಾಡಿದ್ರು, ಎಲ್ಲಿ TC ಅವರು ನಿಮ್ಗೆ ಯಾರು ಸ್ಪಂದನೆ ಮಾಡಲಿಲ್ಲ ಅಂತ. ಏನು ಮಾಡೋದು? DC ಅವ್ರ ಬಗ್ಗೆ ಜೋರ ಮಾತಾಡೋಂಗಿಲ್ಲ, ಅದು ಆರೋಪ ಆಗ್ತದೆ ನನ್ನ ಮೇಲೆ. AC ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಅವ್ರೇನೋ ಮಾಡಿದ್ರೆ ಅದಕ್ಕೆ ಅಪೀಲ್ ಹೋಗ್ಬೇಕಷ್ಟೇ. ನಾವು ಏನೇ ತಪ್ಪು ಮಾಡಿದ್ರೆ ಅಪೀಲ್ ಹೋಗ್ಬೇಕು, ಸಮಯ ಹಿಡಿತದೆ, ಕೋರ್ಟ್ಗೆ ಹೋಗ್ಬೇಕು. ನಿಮ್ಗಳ ಮಾಧ್ಯಮದಲ್ಲಿ ಕೈ ಮುಗಿದು ನಿಮ್ಮನ್ನು ಕೇಳ್ಕೊತೀನಿ, ಈ ಜಮೀನು ಉಳ್ಸೋಣ. 52 ಎಕರೆ ಸ್ಕೂಲ್ ಜಮೀನು ಆಗ್ಬೋದು, ಇದು ಎಲ್ಲ ಸೈಟ್ಸ್ ಇಲ್ದವ್ರು ಕೊಡೋದು. ಮಾಲೂರು ಜನಕ್ಕೆ ನಾನು ಎಲ್ಲರಿಗೂ ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ. ಈ ಮನವಿ ನಾನು ತಹಸೀಲ್ದಾರ್ ಅವ್ರಿಗೆ ಕೊಡ್ತಾಯಿದ್ದೀನಿ. ಇವ್ರು ಅಕಸ್ಮಾತ್ ಇನ್ನೂ ಇದೇ ಆಟ ಆಡಿದ್ರೆ 3 ದಿನ 4 ದಿನ ಅವಕಾಶ ಇಲ್ಲ ಅಂದರೆ ಇಡೀ ಮಾಲೂರು ಜನತೆಗೆ ಕರೆ ಕೊಡ್ತಾಯಿದ್ದೀವಿ. ಅಹೋರಾತ್ರಿ ಇಲ್ಲಿ ಉಪವಾಸ. ಅವ್ರದ್ದು ಕೆಲಸ ಆಗೋ ತನಕ, ಅವ್ರಿಗೆ ಮುಗಿಯೋ ತನಕ ನಾನು ಅಲ್ಲೇ ಕೂತ್ಕೊತೀನಿ ತಹಸೀಲ್ದಾರ್ ಕಚೇರಿ ಮುಂದೆನೇ. ಅವ್ರು ಮಾಡಲಿಲ್ಲ ಅಂದರೆ ಬೇರೆ ದಾರಿನೇ ಇಲ್ಲ ನಮಗೆ. ಸೌಮ್ಯವಾಗಿ ರಿಕ್ವೆಸ್ಟ್ ಮಾಡಿದ್ದಾಯಿತು, ಅರ್ಜಿಗಳು ಕೊಟ್ಟಿದ್ದಾಯಿತು, ಒಂದಕ್ಕಿಂತ ಒಂದು ನಗ್ತಾರೆ ನಮ್ಮನ್ನು ನೋಡಿದ್ರೆ. ಬಂದ ಎತ್ಕೊಂಡು ಅರ್ಜಿ ಅಂತ. ವಿಧಿ ಇಲ್ಲ, ಮಾಡಲೇಬೇಕಾಗ್ತದೆ. ನಿಮ್ಗಳ ಸಹಕಾರ ಇರಲಿ ಅಂತ ಮನವಿ ಮಾಡ್ತೀನಿ.